ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ನಾನು ನಿಮಗೆ ಇಲ್ಲಿ ಇವತ್ತು ದಪ್ಪ ಮೆಣಸಿನ್ಕಾಯಿ ಆಲೂಗಡ್ಡೆ ಉಪಯೋಗಿಸ್ಕೊಂಡು ರುಚಿಕರವಾದ ಪಲ್ಯ ಮಾಡೋದು ತೋರಿಸ್ತೀನಿ. ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನ್ಕಾಯಿ ಒಂದು 5-6, 2 ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಇಲ್ಲಿ ಮೆಣಸಿನ್ಕಾಯಿನ ಆಲೂಗಡ್ಡೆನ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಒಂದು ಚಮಚ ಗುರಳ್ ಪುಡಿ, ಕೆಲವು ಕಡೆಗೆ ಇದಕ್ಕೆ ಹುಚ್ಚಳ ಪುಡಿನ ಅಂತಾರೆ. ಒಂದು ಚಮಚ ಶೇಂಗಾ ಪುಡಿ, 2ರಿಂದ 3 ಚಮಚ ಎಣ್ಣೆ, ಚಿಕ್ಕ ತಕ್ಕಷ್ಟು ಉಪ್ಪು, 1 ಚಮಚ ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಬೆಲ್ಲ. ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಹಾಕ್ಕೊಂಡು, ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡು 1-2 ನಿಮಿಷ ಹಿಂಗೆ ಬಾಡಿಸ್ಕೊಂಡು ಮುಚ್ಚಿಡೋಣ. ಈಗ 1-2 ನಿಮಿಷ ಆಗಿದೆ, ತೆಗೆದು ನೋಡೋಣ. ಇದನ್ನು ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಾವು. ಬೆಂದಿದೆಯಾ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಲರ್ ಬಂದಿರೋ ಪರ್ಫೆಕ್ಟಾಗಿ ಬೆಂದಿದೆ ಇದು. ಇವಾಗ ಹೊರಗಡೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ಕಲರ್ ಬಂದಿರಬೇಕು. ಈಗ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಈರುಳ್ಳಿ ಹಾಕ್ತೀನಿ. ಇಲ್ಲಿ ನಿಮ್ಗೆ ದಪ್ಪ ಈರುಳ್ಳಿ ಬೇಕಂದ್ರೆ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಮತ್ತು ಬಾಣಲೆನ ಈ ಥರ ಎತ್ತಿ ಕೆಳಕ್ಕೆ ಮೇಲಕ್ಕೆ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಈ ಥರ ಮಾಡ್ಕೊಳೋದಂತಂದರೆ ಎಣ್ಣೆ ಅಂಶ ಎಲ್ಲ ತರಕಾರಿಗೂ ಹತ್ತುತ್ತೆ, ಆವಾಗ ಚೆನ್ನಾಗಿ ಒಂದೇ ಸಮನೆ ಫ್ರೈ ಆಗ್ತವೆ ಅಂತಂದು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡೋಣ. ಸ್ವಲ್ಪ ಉಪ್ಪು ಹಾಕಿದರೆ ಹಾಕಿರೋ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಮತ್ತು ರುಚಿನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಒಂದು 5ರಿಂದ 6 ನಿಮಿಷ ಕಡಿಮೆ ಉರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಈ ಥರ ಬೆಂದಿರಬೇಕು ಚೆನ್ನಾಗಿ. ಎಲ್ಲ ತರಕಾರಿನೂ ಸಾಫ್ಟಾಗಿದ್ದಾವೆ. ಈಗ ನಾವು ತೊಗೊಂಡಿರೋ ಮಸಾಲಾಸ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹುಳಿ ಜಾಸ್ತಿ ಇಷ್ಟಪಡೋರು ಇಲ್ಲಿ ಟೊಮೆಟೊ ಜಾಸ್ತಿ ಕೂಡ ಹಾಕ್ಕೋಬೋದು. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಮುಚ್ಚಿಟ್ಬಿಡಿ. ಈ ಥರ ಪಲ್ಯ ನಾರ್ತ್ ಕಡೆಗೆ ಜಾಸ್ತಿ ಮಾಡ್ತಾರೆ. ಅದನ್ನೇ ನಾನು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ಗೆ ಸ್ವಲ್ಪ ಗುರಳ್ ಪುಡಿ, ಶೇಂಗಾ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂದರೆ ಹೀಗೆ ಕೂಡ ಮಾಡ್ಕೋಬೋದು. ಈಗ 2 ನಿಮಿಷ ಆಗಿದೆ, ತೆಗೆದು ನೋಡ್ತಾಯಿದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಬೆಂದಿರಬೇಕು. ಈ ಥರ ಒಂದು ಆಲೂಗಡ್ಡೆ ಅಥವಾ ಕ್ಯಾಪ್ಸಿಕಮ್ ಯಾವ್ದಾರು ತೊಗೊಂಡು ಕಟ್ ಮಾಡಿ ನೋಡಿ. ನಾನು ಇಲ್ಲಿ ಆಲೂಗಡ್ಡೆ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ಸ್ವಲ್ಪ ಬೇಯಬೇಕು. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಯಾವ್ದಕ್ಕೆ ಬೇಕಾದ್ರೂ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಶೇಂಗಾ ಪುಡಿ, ಗುರಳ್ ಪುಡಿ 2 ಹಾಕ್ಕೊಂಡು ಮುಚ್ಚಿಟ್ಬಿಡೋಣ. ಈಗೇನು ಜಾಸ್ತಿ ಬೇಯಿಸೋದು ಬೇಡ, 1-2 ನಿಮಿಷ ಬೇಯಿಸಿದರೆ ಸಾಕು. ಕ್ಯಾಪ್ಸಿಕಮ್ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲ ಒಂದೇ ಸಮ ಚೆನ್ನಾಗಿ ಬೆಂದಿದೆ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಸರಿ ಆಲೂಗಡ್ಡೆನ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆ ಎಲ್ಲ ಅಂತಂದು. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು, ಅದ್ರ ಘಮ ಕೂಡ ತುಂಬ ಚೆನ್ನಾಗಿರ್ತೈತಿ. ಈ ಥರ ನೀವು ಒಂದು ಸರಿ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮಮ್ಮ ಇಲ್ಲಿ ಬಿಸಿ ಬಿಸಿಯಾಗಿರೋ ರೊಟ್ಟಿ ಮಾಡಿದ್ದಾರೆ. ನಾನಿಲ್ಲಿ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.